ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ದೇವರಾಜ್ ಆರ್ ಅಗಡಿ ಯೂಟ್ಯೂಬ್ ಕ್ಲಾಸಸ್. ವಿದ್ಯಾರ್ಥಿಗಳೇ, ನಾನು ನನ್ನ ಪ್ರೀವಿಯಸ್ ಕ್ಲಾಸಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಜೋಡಿಗಳು ಪಾಠದಲ್ಲಿ ಬರ್ತಕ್ಕಂಥ 2020, 22, 24, 23 ಓಕೆ, ಆ ವರ್ಷಗಳಲ್ಲಿ ಕೇಳಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗೆ ಉತ್ತರಗಳನ್ನು ಬಿಡಿಸಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ನಾನು ಈ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಅವರು, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಮಲ್ಲೇಶ್ವರಂ ಬೆಂಗಳೂರು, ಇವರು ತಯಾರಿಸಿರ್ತಕ್ಕಂಥ ಒಂದು ಮುಖ್ಯವಾದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಎವರ್ ಗ್ರೀನ್ ಥೇರಮ್ ಅಂತ ಕರಿಬೋದು ನಾವು. ಯಾಕೆ ಸರ್ ಇದಕ್ಕೆ ಎವರ್ ಗ್ರೀನ್ ಥೇರಮ್ ಅಂತ ಕರಿತೀವಿ ಅಂದರೆ, ಇದು ಸುಮಾರು ಪರೀಕ್ಷೆಗಳಲ್ಲಿ 11 ಸಾರಿ ಬಂದಿದೆ. 11 ಟೈಮ್ಸ್ ಈ ಕ್ವಶನ್ ಬಂದಿದೆ. ಎಷ್ಟು ಮಾರ್ಕ್ಸಿಗೆ ಸರ್? 3 ಅಂಕಗಳಿಗೆ ಬಂದಿದೆ. 3 ಮಾರ್ಕ್ಸಿಗೆ ಇದು ಪ್ರಶ್ನೆ ಬಂದಿದೆ. 3 ಮಾರ್ಕ್ಸ್ ಕ್ವಶನ್. ಓಕೆ, ಎವ್ರಿ ಇಯರ್, ಪ್ರತಿ ವರ್ಷ. ಯಾವ ವರ್ಷ ಬಂದಿದೆ ಸರ್? ಎಷ್ಟು ವರ್ಷ ಬಂದಿದೆ ನೋಡಿ. ಎಸ್ ಎಸ್ ಎಲ್ ಸಿ ಮ್ಯಾಥ್ ಮೋಸ್ಟ್ ಇಂಪಾರ್ಟೆಂಟ್ ಎವರ್ ಗ್ರೀನ್ ಥೇರಮ್ ಆಸ್ಕ್ಡ್ 11 ಟೈಮ್ಸ್ ಇನ್ ದ ಆನ್ಯುವಲ್ ಎಕ್ಸಾಮಿನೇಷನ್. 11 ಸಲ ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಯಾವ ವರ್ಷ ಕೇಳಿದ್ದಾರೆ? ಬೇಕಂದರೆ ನೀವು ಪ್ರೀವಿಯಸ್ ಇಯರ್, ಹೋದ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ತಗೊಂಡು ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ಈ ಪ್ರಶ್ನೆಗಳನ್ನು ನೋಡ್ಬೋದು. ನೋಡಿ ಯಾವ ವರ್ಷ ಕೇಳಿದ್ದಾರೆ. 2019 ಕೇಳಿದ್ದಾರೆ, 2020ರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ, 2022ರಲ್ಲಿ ಕೇಳಿದ್ದಾರೆ, 2023ರಲ್ಲಿ ಕೇಳಿದ್ದಾರೆ. ಆ ನಂತರ 2024ರಲ್ಲಿ 3 ಎಕ್ಸಾಮ್ ನಡೆದಿದ್ದಾವೆ. ಎಕ್ಸಾಮ್ 1 2024 ಎಕ್ಸಾಮ್ 1, ನೆಕ್ಸ್ಟು 2024 ಎಕ್ಸಾಮ್ 2 ಅಲ್ಲಿ ಕೇಳಿದ್ದಾರೆ, 2024 ಎಕ್ಸಾಮ್ 3ಯಲ್ಲಿ ಪ್ರಶ್ನೆ ಕೇಳಿದ್ದಾರೆ, 2025ರಲ್ಲಿ ಮತ್ತೆ 3 ಎಕ್ಸಾಮ್ ನಡೆದಿದ್ದಾವೆ. 2025 ಅಂದರೆ ಲಾಸ್ಟ್ ಇಯರ್. ಅಲ್ಲಿ 2025 ಎಕ್ಸಾಮ್ 2 ಅಲ್ಲಿ ಕೇಳಿದ್ದಾರೆ. ಎಕ್ಸಾಮ್ 1 ಅಲ್ಲಿ ಕೇಳಿಲ್ಲ, ಎಕ್ಸಾಮ್ 2. ಆಮೇಲೆ 2025 ಎಕ್ಸಾಮ್ 3 ಪರೀಕ್ಷೆ 3. 2025ರಲ್ಲಿ ಪರೀಕ್ಷೆ 2ರಲ್ಲಿ ಕೇಳಿದ್ದಾರೆ, ಪರೀಕ್ಷೆ 3ರಲ್ಲಿ ಕೇಳಿದ್ದಾರೆ. ಓಕೆ, ಅದ್ರ ಜೊತೆಗೆ 100% ಗ್ಯಾರಂಟಿ ಥೇರಮ್. ಈಗ 2026ರಲ್ಲೂ ಈ ಪ್ರಶ್ನೆ ಬರೋ ಚಾನ್ಸಸ್ ಇದೆ. 2026ರಲ್ಲೂ ಈ ಪ್ರಶ್ನೆ 99.99% ಅಥವಾ 100% ಇದು ಬರುತ್ತೆ. ಅರ್ಥ ಆಯ್ತಲ್ವಾ? ಇದ್ರ ಜೊತೆಗೆ ಮತ್ತೆ ಎಲ್ಲಿ ಕೇಳಿದ್ದಾರೆ ಸರ್ ಇದು? ಇವು ಎಲ್ಲ ಆನ್ಯುವಲ್ ಎಕ್ಸಾಮ್, ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು, ವರ್ಷಗಳನ್ನು ಕೊಟ್ಟಿದ್ದೀನಿ. ಓಕೆ, ಅದ್ರ ಜೊತೆಗೆ ಅವರು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ 2025-26. ಓಕೆ, ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿ ಈ ಪ್ರಶ್ನೆನ ಕೇಳಿದ್ದಾರೆ. ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಅದರ ಜೊತೆಗೆ 2025-26 2025-26 ಮಾಡೆಲ್ ಕ್ವಶನ್ ಪೇಪರ್ 3. ಓಕೆ, ಈ ಪ್ರಶ್ನೆ ಇದೆ. ಹಾಗಾದರೆ ಇಲ್ಲಿ 9 ಸಲ, ಇಲ್ಲಿ 2 ಸಲ, 11 ಬಾರಿ ಈ ಪ್ರಶ್ನೆ ಕೇಳಿದ್ದಾರೆ. 11 ಟೈಮ್ಸ್. ದಟ್ಸ್ ವೈ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಎವರ್ ಗ್ರೀನ್ ಥೇರಮ್ ಅಂತ ನಾವು ಹೇಳ್ಬೋದು. ಹಾಗಾದರೆ ಏನು ಸರ್ ಅದು ಪ್ರಶ್ನೆ ಏನದು? ಎಸ್, ನೀವು ಕ್ವಶನ್ ಪೇಪರ್ ಓಪನ್ ಮಾಡಿದರೆ ಈ ಪ್ರಶ್ನೆ 100ಕ್ಕೆ 100 ಇದ್ದೇ ಇರುತ್ತೆ. ಓಕೆ, ಎಸ್. ಹಾಗಾದರೆ ಪ್ರೂವ್ ದಟ್ ದ ಲೆನ್ಸ್ ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ. ವಿದ್ಯಾರ್ಥಿಗಳೇ, ಒಂದೇ ಒಂದು ಲೈನಲ್ಲಿದೆ ಪ್ರಶ್ನೆ. ದ ಕ್ವಶನ್ ಈಸ್ ಓನ್ಲಿ 1 ಲೈನ್. ಸೊ ಸೊಲ್ಯೂಷನ್ ಪ್ರೂಫ್ ಈಸ್ ವೆರಿ ವೆರಿ ಸಿಂಪಲ್. ಇದಕ್ಕೆ ಪರಿಹಾರ ತುಂಬ ಸರಳವಾಗಿದೆ. ಇದನ್ನು ನಾವು ಬಿಡಿಸ್ಬೇಕಂದ್ರೆ ನಮಗೆ ಒಂದು ಡೈಗ್ರಾಮ್ ಬೇಕೇ ಬೇಕು. ಹಾಗಾಗಿ ಆ ಡೈಗ್ರಾಮ್, ಚಿತ್ರ, ಮುದ್ದು ಮರಿ ಚಿತ್ರ ಬರಿ. ಓಕೆ, ಒಂದು ಚಿತ್ರವನ್ನು ನಾವು ರೆಡಿ ಇಟ್ಕೊಂಡು ಆ ಚಿತ್ರವನ್ನು ನೋಡ್ತಾ ಬರಿತಾ ಹೋಗ್ಬಿಟ್ರೆ ನಮ್ಮ ಥೇರಮ್, ಪ್ರಮೇಯ ಸಾಧಿಸಿದಂಗೆ ಆಗ್ಬಿಡುತ್ತೆ. ಓಕೆ, ಬನ್ನಿ ಹಾಗಾದರೆ ಡೈಗ್ರಾಮ್ ಡ್ರಾ ಮಾಡ್ಕೊಂಬಿಡೋಣ. ಯಾಕಂದರೆ ಫಸ್ಟ್ ನಮಗೆ ಬೇಕಾಗಿರುತ್ತೆ ಡೈಗ್ರಾಮ್ ಇತ್ತಂದರೆ ಡೈಗ್ರಾಮ್ ನೋಡ್ತಾ ಬರಿತಾ ಹೋಗ್ಬೋದು. ಸರಿನಾ? ನೋಡಿ ಹಾಗಾದರೆ ಡೈಗ್ರಾಮು. ಎಸ್, ಡೈಗ್ರಾಮ್ ತೊಗೊಂಡ್ಬಿಟ್ಟೆ. ಡೈಗ್ರಾಮು ನಮ್ಗೆ ಎಲ್ಲಿ ಬೇಕು? ರೈಟ್ ಸೈಡಲ್ಲಿ ಇಟ್ಕೊಂಬಿಡೋಣ ಡೈಗ್ರಾಮ್. ಓಕೆನಾ? ಎಸ್, ಚಿತ್ರ ರೆಡಿ ಆಯಿತು. ಈಗ ಈ ಚಿತ್ರದ ಬಗ್ಗೆ ಬರಿತಾ ಹೋಗ್ಬಿಡೋಣ. ಕನ್ನಡ ಮೀಡಿಯಮ್ದಲ್ಲೂ ಬರೆಯೋಣ, ಇಂಗ್ಲೀಷಲ್ಲೂ ಬರೆಯೋಣ. ಯಾರು ಕನ್ನಡದವರು ವಿದ್ಯಾರ್ಥಿಗಳಿದ್ರೆ ಕನ್ನಡದಲ್ಲಿ ಇರೋದನ್ನು ಬರ್ಕೊಳ್ಳಿ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಇಂಗ್ಲೀಷಲ್ಲಿ ಇರೋದು ಬರ್ಕೊಳ್ಳಿ. ರೆಡಿನಾ? ಎಸ್. ಸೊ ದಿಸ್ ಈಸ್ ದ ಡೈಗ್ರಾಮ್. ಓಕೆ,
ದ ಸರ್ಕಲ್ ವಿತ್ ಸೆಂಟರ್ ಓ, ಒಂದು ವೃತ್ತ ಇದೆ, ಆ ವೃತ್ತದ ಕೇಂದ್ರ ಬಿಂದು ಓ ಆಗಿದೆ. ಅದರ ಜೊತೆಗೆ ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಇದೆ. ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಬಾಹ್ಯ ಬಿಂದು. ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಬಾಹ್ಯ ಬಿಂದು ಅಂದರೆ ಎಕ್ಸ್ಟರ್ನಲ್ ಪಾಯಿಂಟ್ ಏನಿದೆ, ಪಿ ಇದೆ. ಓಕೆನಾ? ಎಸ್. ಆ ಎಕ್ಸ್ಟರ್ನಲ್ ಪಾಯಿಂಟಿಂದ ಎಳೆದಿರ್ತಕ್ಕಂಥ ಸ್ಪರ್ಶಕಗಳ ಉದ್ದವು ಈ ಎಕ್ಸ್ಟರ್ನಲ್ ಪಾಯಿಂಟಿಂದ ನಾವು 2 ಟ್ಯಾಂಜೆಂಟ್ ಡ್ರಾ ಮಾಡಿದ್ವಿ, ಪಿ ಕ್ಯೂ ಮತ್ತು ಪಿ ಆರ್. ಅದರ ಲೆಂತ್ ಈಕ್ವಲ್ ಇದೆ ಅಂತ ತೋರಿಸ್ಬೇಕು. ಅಂದರೆ ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಅಂತ ತೋರಿಸ್ಬೇಕು. ಅದನ್ನು ತೋರಿಸ್ಬೇಕಂದ್ರೆ ನಾವಿಲ್ಲಿ ರಚನೆ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಓ ಕ್ಯೂ, ಓ ಆರ್ ಮತ್ತು ಓ ಪಿ ಅಂತ ನಾವೇನು ಮಾಡ್ಕೋಬೇಕು, ರಚನೆಗಳನ್ನು ಮಾಡ್ಕೋಬೇಕು. ಓಕೆನಾ? ತುಂಬ ಸಿಂಪಲ್ ಇದೆ, ಬನ್ನಿ ಬಿಡಿಸೋಣ. ಎಸ್ ವಿದ್ಯಾರ್ಥಿಗಳೇ, ಮೊದಲು ನಾವು ದತ್ತ ಬರ್ಕೊಂಡ್ಬಿಡೋಣ. ಓಕೆನಾ? ದತ್ತ ನಂಬರ್ 1. ಓಕೆ, ಡಾಟಾ. ಓಕೆ, ದತ್ತ ಅಂತಂದ್ರೆ ಚಿತ್ರ ನೋಡಿ ಬರೆಯೋದು. ಓಕೆನಾ? ಹಾಗಾದ್ರೆ ಚಿತ್ರದಲ್ಲಿ ಇದೆ ಪಿ ಕ್ಯೂ ಮತ್ತು ಪಿ ಆರ್. ಪಿ ಕ್ಯೂ ಅಂಡ್ ಪಿ ಆರ್ ಆರ್ ದಿ ಟ್ಯಾಂಜೆಂಟ್ಸ್ drawn from an external point P to the circle with center O. Okay? Yes. We'll write that. ಚಿತ್ರ ನೋಡಿ ಬರೆಯೋದೇ ದತ್ತ. ಓಕೆ, ಡೇಟಾ ಆರ್ ಡಾಟಾ. ಪಿ ಕ್ಯೂ ಅಂಡ್ ಪಿ ಆರ್. ಪಿ ಕ್ಯೂ ಅಂಡ್ ಪಿ ಆರ್ ಆರ್ ದಿ ಎಸ್ ಟ್ಯಾಂಜೆಂಟ್ಸ್. ಹಾಗಾದರೆ ಪಿ ಕ್ಯೂ ಮತ್ತು ಪಿ ಆರ್ ಏನವು? ಟ್ಯಾಂಜೆಂಟ್ಸ್. ಡ್ರಾನ್ ರಚಿಸಲಾಗಿದೆ, ಎಳೆಯಲಾಗಿದೆ. ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್. ಎಲ್ಲಿಂದ ಡ್ರಾ ಮಾಡಾಗಿದೆ? ಫ್ರಮ್ ಎಸ್ ಎಕ್ಸ್ಟರ್ನಲ್ ಪಾಯಿಂಟ್ ಪಿ. ಅಂದರೆ ಪಿ ಇಂದ ನಾವು ಪಿ ಕ್ಯೂ ಮತ್ತು ಪಿ ಆರ್ ಗಳನ್ನು ರಚಿಸಿದ್ದೀವಿ. ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಟು ದಿ ಸರ್ಕಲ್ ವಿತ್ ಸೆಂಟರ್ ಓ. ಓಕೆ, ಫುಲ್ ಸ್ಟಾಪ್. ಎಸ್, ತುಂಬ ಸಿಂಪಲ್ ಇದೆ. ಹಾಗಾದ್ರೆ ಇದರ ಅರ್ಥ ಏನು? ದತ್ತ. ದತ್ತ ಅಂತಂದ್ರೆ ಚಿತ್ರದ ಬಗ್ಗೆ ಮಾತಾಡೋದು. ಓಕೆನಾ? ಎಸ್, ಚಿತ್ರದ ಬಗ್ಗೆ ಏನಂತ ಮಾತಾಡ್ಬೇಕು ನಾವು? ಓ ಕೇಂದ್ರ ಬಿಂದು. ಎಸ್, ಒಂದು ವೃತ್ತ ಇದೆ, ಅದಕ್ಕೆ ಕೇಂದ್ರ ಬಿಂದು ಓ ಇದೆ. ಓ ಕೇಂದ್ರವಿರುವ ವೃತ್ತಕ್ಕೆ ನೋಡಿ, ಹಾಗಾದ್ರೆ ಏನಂತ ಬರಿಬೋದು ನಾವು? ಓ ಕೇಂದ್ರವಿರುವ ವೃತ್ತಕ್ಕೆ ಎಸ್ ಬಾಹ್ಯ ಬಿಂದು ಪಿ ನಿಂದ ಎಳೆದ ಸ್ಪರ್ಶಕಗಳು. ಓಕೆ, ಪಿ ಕ್ಯೂ ಮತ್ತು ಪಿ ಆರ್ ಗಳಾಗಿವೆ. ಎಸ್ ವಿದ್ಯಾರ್ಥಿಗಳೇ, ನೋಡಿ, ಪಿ ಇಂದ ನಾವು 2 ಸರಳ ರೇಖೆಗಳನ್ನು ಎಳೆದಿದ್ದೀವಿ. ಅವಾಗ ಪಿ ಕ್ಯೂ ಮತ್ತು ಪಿ ಆರ್. ಹಾಗಾದ್ರೆ ಪಿ ಕ್ಯೂ ಮತ್ತು ಪಿ ಆರ್ ಗಳು ಏನಿವು? ಸ್ಪರ್ಶಕಗಳು. ಏನು ಬರೀಬಾರ್ದು, ನಿಮ್ಗೆ ಗೊತ್ತಿರಬೇಕು ಸ್ಪರ್ಶಕಗಳು ಯಾವ್ದು? ಎಸ್, ಪಿ ಕ್ಯೂ ಅಂಡ್ ಪಿ ಆರ್, ಇದು ಸಹ ಸ್ಪರ್ಶಕ. ಓಕೆ, ಓ ಕ್ಯೂ ಮತ್ತು ಓ ಆರ್ ಏನಿವು? ಓ ಕ್ಯೂ ಅಂಡ್ ಓ ಆರ್ ದಿ ರೇಡಿಯಸ್. ಇವೆರಡು ತ್ರಿಜ್ಯಗಳು. ಇಷ್ಟು ಗೊತ್ತಿರಬೇಕು. ಈಗ ಮುಂದೆ ಹೋಗೋಣ. ದತ್ತ ಆದ್ಮೇಲೆ ರಚನೆ. ನಾವೇನ್ ಮಾಡ್ಕೋಬೇಕು? ರಚನೆ ಮಾಡ್ಕೋಬೇಕು. ಕನ್ಸ್ಟ್ರಕ್ಷನ್ ಅಂತ ಕರಿತೀವಿ ನಾವು. ಕನ್ಸ್ಟ್ರಕ್ಷನ್, ರಚನೆ ತುಂಬಾ ಸಿಂಪಲ್ ಇದೆ. ದತ್ತ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್. ಓಕೆ, ಕನ್ಸ್ಟ್ರಕ್ಷನ್ ಏನು? ಇಲ್ಲಿ ಇದೆಯಲ್ಲ, ಜಾಯಿನ್ ಓ ಕ್ಯೂ, ಓ ಆರ್ ಅಂಡ್ ಓ ಪಿ. ಕನ್ಸ್ಟ್ರಕ್ಷನ್ ಈಸ್ ವೆರಿ ವೆರಿ ಸಿಂಪಲ್. ನಾವೇನ್ ಮಾಡ್ಬೇಕಂದ್ರೆ ಓ ಕ್ಯೂ, ಓ ಆರ್ ಮತ್ತು ಓ ಪಿ ಗಳನ್ನ ಸೇರಿಸಬೇಕು. ಜಾಯಿನ್
ಜಾಯಿನ್ ಎಸ್ ಒ ಪಿ, ಜಾಯಿನ್ ಒ ಪಿ. ನೆಕ್ಸ್ಟ್ ಇಲ್ಲಿದೆಯಲ್ಲ ಒ ಪಿ ಸೇರಿಸ್ಬಿಡು, ಒ ಕ್ಯೂ ಮತ್ತು ಓ ಆರ್ಗಳನ್ನು ಸೇರಿಸ್ಬಿಡು. ಒ ಕ್ಯೂ ಆ್ಯಂಡ್ ಒ ಆರ್. ಎಸ್, ನಾವೇನು ಮಾಡಬೇಕಂದ್ರೆ ರಚನೆಯಲ್ಲಿ ಎಸ್ ಯಾವ ರೀತಿ ರಚನೆ ಮಾಡ್ಕೋಬೇಕು, ಈ ಒ ಪಿ ಒ ಕ್ಯೂ ಮತ್ತು ಓ ಆರ್ಗಳನ್ನು ಸೇರಿಸಬೇಕು. ಓಕೆನಾ? ಎಸ್, ಒ ಪಿ ಕಾಮ ಒ ಕ್ಯೂ ಮತ್ತು ಓ ಆರ್ಗಳನ್ನು ಸೇರಿಸಿ. ಓಕೆ ವಿದ್ಯಾರ್ಥಿಗಳೇ, ಎಸ್. ಹಾಗಾದರೆ ಡಾಟಾ ಆಯಿತು. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಆಯಿತು. ನೆಕ್ಸ್ಟ್ ನಾವು ಟು ಪ್ರೂವ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನು ಹೇಳಿ ನೋಡೋಣ? ಸಾಧನೀಯ. ಟು ಪ್ರೂವ್. ಟು ಪ್ರೂವ್ ಸರ್, ಏನು ಸರ್ ಇದು ಟು ಪ್ರೂವ್ ಅಂದ್ರೆ ಏನು? ನಾವೇನು ಪ್ರೂವ್ ಮಾಡಬೇಕಾಗಿದೆಯಲ್ಲ, ದಿಸ್ ಲೈನ್, ದಿಸ್ ಕ್ವಶನ್, ಈ ಕ್ವಶನ್ನ ನಾವು ಇಂಗ್ಲೀಷಲ್ಲಿ ಬರೆದ್ಬಿಟ್ರೆ, ಸೊ ಇಂಗ್ಲೀಷಲ್ಲಿರೋ ಪ್ರಶ್ನೆನ ನಾವು ಮ್ಯಾಥಮೆಟಿಕ್ಸಲ್ಲಿ ಬರೆದ್ಬಿಟ್ರೆ, ಸ್ಟೇಟ್ಮೆಂಟಲ್ಲಿ ಇದೆ ಇದು. ದ ಲೆನ್ಸ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ಇದನ್ನು ನಾವು ಮ್ಯಾಥಮೆಟಿಕ್ಸಲ್ಲಿ ಮಾಡಿಬಿಟ್ರೆ, ಆ ಸ್ಟೇಟ್ಮೆಂಟ್, ಆ ವಾಕ್ಯನ ನಾವು ಗಣಿತದಲ್ಲಿ ಬರೆದ್ಬಿಟ್ರೆ ಅದೇನದು? ಸಾಧನೀಯ. ಟು ಪ್ರೂವ್. ಓಕೆ, ಅಂದರೆ a tangent's length equal ಅಂತ ನಾವು ತೋರಿಸ್ಬೇಕು. We need to show that the lengths of the tangents are equal. So tangents are PQ and PR. ಸೊ ನೋಡಿ, ಹಾಗಾದರೆ ಸ್ಪರ್ಶಕಗಳು ಏನಿದಾವೆ ನೋಡೋಣ. ಒಂದು PQ ಇದೆ, ಮತ್ತೊಂದು PR ಇದೆ. ಹಾಗಾದರೆ ನೋಡಿ, ಕನ್ನಡದಲ್ಲಿ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಎಸ್, ದ ಲೆನ್ಸ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ an external ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ಹಾಗಾದರೆ ಇಲ್ಲಿ ಈಕ್ವಲ್ ಚಿಹ್ನೆ ಹಾಕಬೇಕು. ಇದು ಪಿ ಕ್ಯೂ ಅನ್ನೋದು ಒಂದು ಟ್ಯಾಂಜೆಂಟು, ಪಿ ಆರ್ ಅನ್ನೋದು ಒಂದು ಸ್ಪರ್ಶಕ. ಸೊ ಬೋತ್ ಆರ್ ಈಕ್ವಲ್. ಪ್ರಶ್ನೆನ ನಾವು ಮ್ಯಾಥಮೆಟಿಕ್ಸಲ್ಲಿ ಬರೆದ್ಬಿಟ್ರೆ ಟು ಪ್ರೂವ್ ಆಗಿಬಿಡುತ್ತೆ. ಐಡಿಯಾ ಬಂತಲ್ವಾ? ಎಸ್, ಕನ್ನಡದಲ್ಲಿ ಸಾಧನೀಯ. ವೆರಿ ವೆರಿ ಇಂಪಾರ್ಟೆಂಟ್. ಸುಮಾರು ಜನ ವಿದ್ಯಾರ್ಥಿಗಳು ಇಲ್ಲಿ ಪಿ ಕ್ಯೂ ಕಾಮ ಪಿ ಆರ್ ಅಂತ ಬರೆದ್ಬಿಡ್ತಾರೆ. ಸೊ ತುಂಬ ಸಿಂಪಲ್ ಇದು. ಪಿ ಕ್ಯೂ ಈಕ್ವಲ್ ಟು ಪಿ ಆರ್, ಪಿ ಕ್ಯೂ ಪಿ ಆರ್ಗೆ ಸಮನಾಗಿದೆ ಅಂತ ಬರಿಬೇಕು. ಯಾಕೆ ಸರ್ ಸಮ ಬರಿಬೇಕು? ಯಾಕಂದರೆ ಪ್ರಶ್ನೆಯಲ್ಲಿ ಸ್ಪರ್ಶಕಗಳ ಉದ್ದವು ಸಮ ಅಂತ ತೋರಿಸ್ಬೇಕಾಗಿದೆ ನಾವು. ಹಾಗಾಗಿ ನಾವು ಈ ರೀತಿಯಾಗಿ ಬರಿಬೇಕಾಗುತ್ತೆ. ಐಡಿಯಾ ಬಂತಲ್ವಾ? ದತ್ತ ಆಯಿತು, ರಚನೆ ಆಯಿತು, ಸಾಧನೀಯ ಆಯಿತು. ಇಷ್ಟು ಆದಮೇಲೆ ನಾವು ವಿದ್ಯಾರ್ಥಿಗಳ ನಾವೇನು ಮಾಡ್ಕೋಬೇಕಂತಂದರೆ ಸಾಧನೆ ಮಾಡಬೇಕು. ಸಾಧನೆ. ಓಕೆನಾ? ಎಸ್. ಹಾಗಾದರೆ ನಾವು ಸಾಧನೆ ಮಾಡಬೇಕಾದ್ರೆ ಒಂದು ಟೇಬಲ್ ಹಾಕೋಬೇಕು. ಒಂದು ಟೇಬಲ್. ಓಕೆ, ಎಸ್. ನೋಡಿ, ಹಾಗಾದರೆ ಟೇಬಲ್ಲು ತುಂಬ ಸಿಂಪಲ್ ಟೇಬಲ್. ಈ ಥರ ಒಂದು ಟೇಬಲ್ ತಯಾರು ಮಾಡ್ಕೊಳ್ಳೋಣ. ಎಸ್, ಹೀಗೆ ಇಲ್ಲಿ ಹೇಳಿಕೆಗಳು, ಸ್ಟೇಟ್ಮೆಂಟ್ಸ್, ಹೇಳಿಕೆಗಳು, ಪಕ್ಕದಲ್ಲಿ ಕಾರಣಗಳು. ಹೇಳಿಕೆಗಳು ಇಲ್ಲಿ ಕಾರಣಗಳು, ಇಲ್ಲಿ ಹೇಳಿಕೆಗಳು. ಓಕೆನಾ? ಇಲ್ಲಿ ಕಾರಣಗಳು. ಓಕೆ, ಇಂಗ್ಲಿಷಲ್ಲಿ ಸ್ಟೇಟ್ಮೆಂಟ್ಸ್. ರೀಸನ್ಸ್. ಓಕೆ, ರೀಸನ್ಸ್. ಎಸ್, ಹೇಳಿಕೆಗಳು, ಕಾರಣಗಳು. ಏನು ಸರ್ ಇದು? ನಾವು ಬರೀತಾ ಇರೋದೇನಿದು? ಸಾಧನೆ. ಓಕೆ, ಅಂದರೆ ಸಾಧಿಸೋದು, ಪ್ರೂಫ್. ಓಕೆನಾ? ಇದನ್ನು ನಾವು ಸಾಧನೆ ಮಾಡೋಣ. ಆ ಸಾಧನೆ ಮಾಡಬೇಕಂದ್ರೆ ನಮ್ಗೆ ಏನು ಬೇಕು? ಚಿತ್ರ ಬೇಕು. ಚಿತ್ರ ನೋಡದೆ ನಾವೇನು ಮಾಡೋಕ್ಕಾಗಲ್ಲ. ಚಿತ್ರ ತಗೊಂಡು ಚಿತ್ರದ ಬಗ್ಗೆ ಮಾತಾಡ್ತಾ ಹೋಗೋದೇ ಸಾಧನೆ. ಓಕೆನಾ? ದಿಸ್ ಈಸ್ ಲಾಸ್ಟ್ ಪಾಯಿಂಟ್, ಸಾಧನೆ. ಹಾಗಾದರೆ ಸಾಧನೆ ಕೆಳಗಡೆ ನಾವೇನು ಮಾಡ್ಕೋಬೇಕು? ಟೇಬಲ್ ಹಾಕೋಬೇಕು. ಓಕೆನಾ? ಈ ಸಾಧನೆ ಇದ್ರ ಮುಂದ್ಗಡೆ ಟೇಬಲ್ ಬೇಕು. ನಮಗೆ ಇಲ್ಲಿ ಸ್ಪೇಸ್ ಇರೋದ್ರಿಂದ ನಾವು ಇಲ್ಲಿ ಟೇಬಲ್ ಹಾಕೊಂಡಿದ್ವಿ. ಇಂಗ್ಲೀಷಲ್ಲಿ ಸ್ಟೇಟ್ಮೆಂಟ್ಸ್, ಕನ್ನಡದಲ್ಲಿ ಹೇಳಿಕೆಗಳು. ಎಸ್, ಹಾಗಾದರೆ ಸಾಧನೆ ಮಾಡಬೇಕಂದ್ರೆ ಮತ್ತೆ ಚಿತ್ರ ನೋಡ್ಬೇಕು ನಾವು.
ಚಿತ್ರದಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಇವರು. ಈ ಒ ಕ್ಯೂ ಒ ಆರ್ ಮತ್ತು ಒ ಪಿಗಳನ್ನು ಸೇರಿಸೋದ್ರಿಂದ ನಮಗೆ ಎರಡು ರೈಟ್ ಆಂಗಲ್ ಟ್ರಯಾಂಗಲ್ಸ್ ಬಂದ್ವು. ಇಲ್ಲಿ ಎರಡು ಲಂಬಕೋನ ತ್ರಿಭುಜಗಳು ಬಂದವು. ತ್ರಿಭುಜ ಒ ಕ್ಯೂ ಪಿ ಅಂಡ್ ಒ ಆರ್ ಪಿ. ವಿ ಹ್ಯಾವ್ ಟೂ ರೈಟ್ ಆಂಗಲ್ಸ್ ಟ್ರಯಾಂಗಲ್ಸ್ ಹಿಯರ್, ಆರ್ ವಿ ಹ್ಯಾವ್ ಟೂ ಟ್ರಯಾಂಗಲ್ಸ್. ಟ್ರಯಾಂಗಲ್ ನಂಬರ್ 1 ಒ ಕ್ಯೂ ಪಿ ಅಂಡ್ ಒ ಆರ್ ಪಿ. ಓಕೆ, ಹಾಗಾದ್ರೆ ಈ ಎರಡು ಟ್ರಯಾಂಗಲ್ನ ನಾವು ತಗೊಂಡು ಮಾತಾಡ್ತಾ ಹೋಗ್ಬಿಡೋಣ. ಓಕೆ, ಎಸ್. ಹಾಗಾದ್ರೆ ಏನೇನು ತಗೊಳ್ಳೋಣ? ಎಸ್, ಎರಡು ಲಂಬಕೋನ ತ್ರಿಭುಜಗಳು, ಹೆಸರು ಒ ಕ್ಯೂ ಪಿ ಒ ಆರ್ ಪಿ. ಹಾಗಾದ್ರೆ ನೋಡಿ, ಕನ್ನಡದಲ್ಲಿ ಬರೆದ್ಬಿಡ್ತೀನಿ. ಲಂಬಕೋನ ತ್ರಿಭುಜ ಒ ಕ್ಯೂ ಪಿ ಮತ್ತು ಒ ಆರ್ ಪಿಗಳಲ್ಲಿ, ಎಸ್, ಲಂಬಕೋನ ತ್ರಿಭುಜ ಒ ಕ್ಯೂ ಪಿ ಮತ್ತು ಒ ಆರ್ ಪಿಗಳಲ್ಲಿ ಇವೆರಡು ತ್ರಿಭುಜ, ಮೇಲ್ಗಡೆ ಒಂದು ತ್ರಿಭುಜ ಇದೆ ಒ ಕ್ಯೂ ಪಿ, ಕೆಳಗಡೆ ಒಂದು ತ್ರಿಭುಜ ಇದೆ. ಇವೆರಡನ್ನ ಕಂಪೇರ್ ಮಾಡೋಣ. ಓಕೆ, ಲಂಬಕೋನ ತ್ರಿಭುಜ ಒ ಕ್ಯೂ ಪಿ ಮತ್ತು ಒ ಆರ್ ಪಿಗಳಲ್ಲಿ ಏನೇನು ಈಕ್ವಲ್ ಇದೆ? ಎಸ್ ವಿದ್ಯಾರ್ಥಿಗಳೇ, ಏನು ಈಕ್ವಲ್ ಇದೆ ಅಂತಂದ್ರೆ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಒಂದು ಒ ಕ್ಯೂ ಅಂತಿದೆ, ಇಲ್ಲಿ ಒ ಆರ್ ಅಂತಿದೆ. ಸೊ ಒ ಕ್ಯೂ ಈಕ್ವಲ್ ಟು ಒ ಆರ್ ಅಂತ ಬರೀಬೇಕು. ಯಾಕಂತಂದ್ರೆ ರೇಡಿಯಸ್ ಆಫ್ ಎ ಸೇಮ್ ಸರ್ಕಲ್ಸ್ ಆರ್ ಈಕ್ವಲ್. ಒಂದೇ ವೃತ್ತದ ತ್ರಿಜ್ಯಗಳು ಸಮನಾಗಿರ್ತವೆ ಅಲ್ವಾ? ಹಾಗಾಗಿ ನಾವೇನಂತ ಬರಿಬೋದು? ಒ ಕ್ಯೂ, ಚಿತ್ರ ನೋಡಬೇಕು. ಒ ಕ್ಯೂ ಈಕ್ವಲ್ ಟು ದಿಸ್ ಒ ಕ್ಯೂ ತ್ರಿಜ್ಯ ಈಕ್ವಲ್ ಟು ಒನ್ ಮೋರ್ ರೇಡಿಯಸ್ ಒ ಆರ್. ಒ ಆರ್, ಒ ಕ್ಯೂ ಈಕ್ವಲ್ ಟು ಒ ಆರ್ ಅಂತ ಯಾಕೆ ಬರಬೇಕು ಹೇಳಿ ನೋಡೋಣ. ಯಾಕಂದ್ರೆ ಅದರ ಮುಂದ್ಗಡೆ ರೀಸನ್ ಬರೀಬೇಕು. ಬಿಕಾಸ್ ಎಸ್, ಒಂದೇ ವೃತ್ತದ ತ್ರಿಜ್ಯಗಳು ಸಮನಾಗಿರ್ತವೆ. ಒಂದೇ ವೃತ್ತದ ತ್ರಿಜ್ಯಗಳು. ಓಕೆ, ಎಸ್. ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ಒ ಕ್ಯೂ ಪಿ ಅಂಡ್ ಒ ಆರ್ ಪಿ, ಇಂಗ್ಲಿಷಲ್ಲಿ ಏನು ಮಾಡಬೇಕು? ತುಂಬ ಸಿಂಪಲ್, ಇಂಗ್ಲಿಷಲ್ಲಿ ಇನ್ ಅಂತ ಬರೀಬೇಕು. ಇಲ್ಲಿ ಇನ್ ಇಂಗ್ಲಿಷಲ್ಲಿ, ಎಸ್, ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ಒ ಕ್ಯೂ ಪಿ ಅಂಡ್ ಒ ಆರ್ ಪಿ, ಒ ಕ್ಯೂ ಈಕ್ವಲ್ ಟು ಒ ಆರ್. ಓಕೆ, ಸೇಮ್ ಲೈನ್ ಬರೀಬೇಕು. ಬಟ್ ಇಂಗ್ಲಿಷಲ್ಲಿ, ಎಸ್, ರೇಡಿಯೈ ಆಫ್ ದ ಸೇಮ್ ಸರ್ಕಲ್. ಇಂಗ್ಲಿಷಲ್ಲಿ ಇದಕ್ಕೆ ರೀಸನ್ ಏನಂತ ಬರೀಬೇಕು? ರೇಡಿಯೈ ಆಫ್ ದಿ ಸೇಮ್ ಸರ್ಕಲ್. ರೇಡಿಯಸ್ ಅಂದ್ರೆ ಸಿಂಗುಲರ್. ಓಕೆ, ರೇಡಿಯೈ ಅಂದ್ರೆ ತ್ರಿಜ್ಯಗಳು. ರೇಡಿಯೈ ಆಫ್ ದಿ ಸೇಮ್ ಸರ್ಕಲ್, ಸೇಮ್ ಸರ್ಕಲ್. ಓಕೆ, ಎಸ್. ಇಲ್ಲಿ ಇನ್ ಟ್ರಯಾಂಗಲ್ ಒ ಕ್ಯೂ ಪಿ ಅಂಡ್ ಒ ಆರ್ ಪಿ ಅಂತ ಇಂಗ್ಲಿಷಲ್ಲಿ ಬರಿತೀವಿ. ಸೇಮ್ ಇಂಗ್ಲಿಷಲ್ಲೂ ಕನ್ನಡದಲ್ಲೂ. ಕನ್ನಡದವರು ಒಂದೇ ವೃತ್ತದ ತ್ರಿಜ್ಯಗಳು ಸಮ ಅಂತ ಬರೀರಿ, ಇಂಗ್ಲಿಷ್ ಅವರು ರೇಡಿಯೈ ಆಫ್ ದಿ ಸೇಮ್ ಸರ್ಕಲ್ ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಲೈನ್ ಒ ಕ್ಯೂ ಈಕ್ವಲ್ ಟು ಒ ಆರ್ ಆಯಿತು. ನೆಕ್ಸ್ಟ್ ಏನು? ಒನ್ ಮೋರ್ ಲೈನ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಸೀದಾ ಡಯಾಗ್ರಾಮ್ ಚಿತ್ರ ನೋಡಿ, ಒ ಪಿ ಈಕ್ವಲ್ ಟು ಒ ಪಿ ಅಂತ ಬರಿಬೋದು ನಾವು. ಯಾಕಂತಂದ್ರೆ ಒ ಪಿ ಇಸ್ ದ ಕಾಮನ್ ಸೈಡ್ ಫಾರ್ ಬೋತ್ ದ ಟ್ರಯಾಂಗಲ್ಸ್. ಎರಡೂ ತ್ರಿಭುಜಗಳಲ್ಲಿ ಒ ಪಿ. ನೆಕ್ಸ್ಟ್ ಲೈನ್ ಏನು ಬರಿತೀನಿ ಗೊತ್ತಾ ವಿದ್ಯಾರ್ಥಿಗಳೇ? ನಾನು ಒ ಪಿ ಈಕ್ವಲ್ ಟು ಒ ಪಿ ಅಂತ ಬರಿತೀನಿ. ಯಾಕೆ ಸರ್ ಒ ಪಿ ಈಕ್ವಲ್ ಟು ಒ ಪಿ ಅಂತ ಬರಿತೀವಿ? ಯಾಕಂದ್ರೆ ಸಾಮಾನ್ಯ ಬಾಹು, ಸಾಮಾನ್ಯ ಬಾಹು ಅಂದ್ರೆ ಕಾಮನ್ ಸೈಡ್. ಓಕೆ, ಸಾಮಾನ್ಯ ಬಾಹು, ಕಾಮನ್, ಇಂಗ್ಲಿಷಲ್ಲಿ ಕಾಮನ್ ಸೈಡ್. ಇದನ್ನ ನಾವು ದೊಡ್ಡದು ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟ್ ಮತ್ತೇನು ಬರಿಬೋದು ನಾವು? ಎಸ್, ಇಲ್ಲಿದೆ ನೋಡಿ, ಇಲ್ಲೊಂದು ಆಂಗಲ್ ಬರುತ್ತೆ, ಇಲ್ಲೊಂದು ಆಂಗಲ್ ಬರುತ್ತೆ. ಸೊ ಆ ಎರಡು ಆಂಗಲ್ ತಗೊಂಡ್ಬೇಕಾದ್ರೂ ಮಾತಾಡ್ಬೋದು, ಹಾಗೇನು ನಾವು ಮಾತಾಡ್ಬೋದು. ಓಕೆನಾ? ಸೊ ಇವೆರಡು ನಾವು ನೋಡೋದ್ರಿಂದ ಎರಡು ಸೈಡ್ಸ್ ನೋಡಿ, ಇಲ್ಲೊಂದು ಆಂಗಲ್ ಇದೆ. ಏನು ಆಂಗಲ್ ಒ ಕ್ಯೂ ಪಿ ಈಕ್ವಲ್ ಟು ಆಂಗಲ್ ಒ ಆರ್ ಪಿ ಅಂತ ಬರಿಬೋದಾ? ಎಸ್, ಕೋನ ಕ್ಯೂ ಕೋನ ಆರ್ಕ್ಕೆ ಸಮನಾಗಿರುತ್ತೆ. ಯಾಕಂತ ಕೇಳಿದ್ರೆ ನೋಡಿ, ಇಲ್ಲಿ ಟ್ಯಾಂಜೆಂಟ್, ಇದು ರೇಡಿಯಸ್. ಟ್ಯಾಂಜೆಂಟ್ಸ್ ಅಂಡ್ ರೇಡಿಯಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸ್ಪರ್ಶಕ ಮತ್ತು ತ್ರಿಜ್ಯಗಳ ನಡುವಿನ ಕೋನ. ಓಕೆ, ಸ್ಪರ್ಶಕ ಮತ್ತು ತ್ರಿಜ್ಯಗಳು ಒಂದಕ್ಕೊಂದು ಲಂಬವಾಗಿರ್ತವೆ ಅಲ್ವಾ? ಹಾಗಾಗಿ ನಾವೇನಂತ ಬರಿಬೋದು? ಎಸ್, ಆಂಗಲ್ ಒ ಕ್ಯೂ ಪಿ
ಓಕೆ, ಓ ಕ್ಯೂ ಪಿ ಇಸ್ ಈಕ್ವಲ್ ಟು ಆ್ಯಂಗಲ್ ಒ ಆರ್ ಪಿ. ನೋಡಿ, ಒ ಕ್ಯೂ ಪಿ ಯಾವುದಕ್ಕೆ ಸಮ ಇರುತ್ತೆ? ಒ ಆರ್ ಪಿಗೆ ಸಮ ಇರುತ್ತೆ. ಒ ಆರ್ ಪಿ, ಒ ಆರ್ ಪಿ. ಸರ್, ಇವೆರಡು ಕೋನಗಳು ಒ ಕ್ಯೂ ಪಿ ಕೋನ, ಓಕೆ, ಅಂದರೆ ಕೋನ್ ಕ್ಯೂ ಕೋನ್ ಆರ್ಗೆ ಈಕ್ವಲ್ ಇರುತ್ತೆ. ಯಾಕಂತ ಕೇಳಿದ್ರೆ ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್. ತ್ರಿಜ್ಯ ಮತ್ತು ಸ್ಪರ್ಶಕಗಳು ಲಂಬವಾಗಿರ್ತವೆ. ಎಸ್, ರೀಸನ್ ಏನು ಬರೆಯೋಣ ಇದಕ್ಕೆ? ತ್ರಿಜ್ಯ ಮತ್ತು ಸ್ಪರ್ಶಕಗಳು, ತ್ರಿಜ್ಯ ಮತ್ತು ಸ್ಪರ್ಶಕಗಳು ಲಂಬವಾಗಿರ್ತವೆ. ಓಕೆನಾ? ತುಂಬಾ ತುಂಬಾ ಇಂಪಾರ್ಟೆಂಟ್. ತುಂಬಾ ವಿದ್ಯಾರ್ಥಿಗಳು ಇದನ್ನ ತುಂಬಾ ಕಷ್ಟ ಅನ್ಕೊಂಡ್ಬಿಟ್ಟಿರ್ತಾರೆ. 3 ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ತಗೋಬಹುದು ನಾವು. ಓಕೆನಾ? ಎಸ್, ಇಂಗ್ಲಿಷಲ್ಲಿ ಬರೆದ್ಬಿಡೋಣ ಇವಾಗ. ಇಂಗ್ಲಿಷಲ್ಲಿ ಎಸ್ ಏನಂತ ಬರಿಬೋದು? ಇಂಗ್ಲಿಷ್ ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್ at the point of contact. Radius and tangents are perpendicular to each other. Okay, perpendicular to each other. Yes, ಏನಾಗಿರ್ತಾವ ಅಂತ ಕೇಳಿದ್ರೆ ಯಾವುದು? ಎಸ್ ವಿದ್ಯಾರ್ಥಿಗಳೇ, ಈ ತ್ರಿಜ್ಯ ಮತ್ತು ಸ್ಪರ್ಶಕಗಳು ಇಲ್ಲಿದೆ ನೋಡಿ. ಈ ತ್ರಿಜ್ಯ ಮತ್ತು ಸ್ಪರ್ಶಕಗಳು ಒಂದಕ್ಕೊಂದು ಲಂಬವಾಗಿರ್ತವೆ. ಓಕೆ, ರೇಡಿಯಸ್ ಆರ್ ರೇಡಿಯೈ ಅಂಡ್ ಟ್ಯಾಂಜೆಂಟ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಹಾಗಾಗಿ ಇಲ್ಲಿ 90 ಡಿಗ್ರಿ ಬಂದಿದೆ. ಒಂದ್ಸಲ ಇವು ಮೂರು, ನಂಬರ್ 1, ನಂಬರ್ 2, ನಂಬರ್ 3, 3 ಪಾಯಿಂಟ್ಸ್ಗಳನ್ನು ನಾವು ನೋಡೋದ್ರಿಂದ, ಇವು 3 ವಿಚಾರಗಳನ್ನು ನಾವು ರೀಕಾಲ್ ಮಾಡೋದ್ರಿಂದ ನಮಗೆ ಎಸ್ ತ್ರಿಭುಜದ ಗುಣಲಕ್ಷಣಗಳು ನೆನಪಾಗ್ತವೆ. ಓಕೆ, ಸೊ ದೇರ್ ಫೋರ್ ಬೋತ್ ದ ಟ್ರಯಾಂಗಲ್ಸ್ ಆರ್ ಕಾಂಗ್ರುವೆಂಟ್ ಟ್ರಯಾಂಗಲ್ಸ್. ಹಾಗಾಗಿ ನಾವೇನಂತ ಹೇಳ್ಬೋದು? ಎಸ್, ಎರಡೂ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಹೇಳ್ಬೋದು ನಾವು. ಓಕೆ, ಎಸ್, ದೇರ್ ಫೋರ್ ಟ್ರಯಾಂಗಲ್ ಒ ಕ್ಯೂ ಪಿ, right angle triangle OQP is congruent to right angle triangle SORP. ಎರಡೂ ತ್ರಿಭುಜಗಳು ಎಂಥ ತ್ರಿಭುಜಗಳಾಗ್ತವೆ? ಸರ್ವಸಮ ತ್ರಿಭುಜಗಳಾಗ್ತವೆ. ಓಕೆ, ಕಾಂಗ್ರುವೆಂಟ್ ಟ್ರಯಾಂಗಲ್ ಆಗ್ತವೆ. ಇವೆರಡು ತ್ರಿಭುಜಗಳು ನಾವು ತಗೊಂಡು ಮಾತಾಡ್ತಾ ಇರಬೇಕಾದ್ರೆ ಇವೆರಡು ತ್ರಿಭುಜಗಳು ಯಾವ ಅಂತ ಗೊತ್ತಿರಲಿಲ್ಲ. ಈಗ ಇವು 3 ಕ್ಯಾರೆಕ್ಟರ್ ನೋಡೋದ್ರಿಂದ ಈಗ ಒಬ್ಬ ವಿದ್ಯಾರ್ಥಿ ಪ್ರತಿದಿನ ಸ್ಕೂಲ್ಗೆ ಹೋಗ್ತಿರ್ತಾನೆ. ತಂದೆ ತಾಯಿ ಹೇಳಿರೋ ಮಾತು ಕೇಳ್ತಿರ್ತಾನೆ, ಟೀಚರ್ಸ್ ಹೇಳಿರೋ ಮಾತು ಕೇಳ್ತಿರ್ತಾನೆ, ಅವತ್ತಿನ ಕೆಲಸ ಅವತ್ತೇ ಮಾಡ್ತಿರ್ತಾನೆ. ಹಾಗಾದ್ರೆ 3 ಪಾಯಿಂಟ್ಸ್ ಆ ವಿದ್ಯಾರ್ಥಿ ಮಾಡಿದ್ರೆ ನಾವೇನಂತ ಕನ್ಸಿಡರ್ ಮಾಡ್ಬೋದು? ಆ ವಿದ್ಯಾರ್ಥಿ ಸ್ಕೂಲ್ಗೆ ಫಸ್ಟ್ ಬರ್ತಾನೆ, ರ್ಯಾಂಕ್ ಬರ್ತಾನೆ, ನಂಬರ್ 1 ಆಗ್ತಾನೆ ಅಂತ. ಹಾಗೆ ಇವು 3 ಕ್ಯಾರೆಕ್ಟರ್ ನಾವು ನೋಡೋದ್ರಿಂದ ನಾವೇನಂತ ಹೇಳ್ಬೋದು? ಇವೆರಡೂ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗ್ತವೆ. ಓಕೆ, ಬಿಕಾಸ್ ಆಫ್ ದೀಸ್ 3 ಕಂಡೀಷನ್ಸ್, these 2 triangles are congruent triangles. ಒಂದ್ಸಲ ಇವೆರಡು ತ್ರಿಭುಜಗಳನ್ನ ನಾವು ಕಾಂಗ್ರುವೆಂಟ್ ಟ್ರಯಾಂಗಲ್ಸ್ ಅಂತ ಹೇಳಿದ್ರೆ ಲಾಸ್ಟ್ ಲೈನ್ ನಾವು 100ಕ್ಕೆ 100 ಏನಂತ ಬರೀಬಹುದು? therefore PQ equal to PR. ಹಾಗಾದ್ರೆ ನಾವೇನಂತ ಬರೀಬಹುದು? ಒಂದ್ಸಲ ಅವು ಕಾಂಗ್ರುವೆಂಟ್ ಟ್ರಯಾಂಗಲ್ಸ್ ಆದಾಗ, ಸರ್ವಸಮ ತ್ರಿಭುಜ ಆದಾಗ ನಾವು PQ PRಗೆ ಸಮ ಅಂತ ಬರೀಬಹುದು. ಯಾಕಂತ ಕೇಳಿದ್ರೆ CPCT, corresponding parts of congruent triangles. ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಸಮನಾಗಿರ್ತವೆ. ಓಕೆ, ಎಸ್, ಹಾಗಾದ್ರೆ ಅವ್ರು ಏನಂತ ಪ್ರೂವ್ ಮಾಡಂತ ಹೇಳಿದ್ದಾರೆ? PQ equal to PR ಅಲ್ವಾ? ನಾವೇನ್ ಮಾಡಿದ್ವಿ? 2 ಟ್ರಯಾಂಗಲ್ ತಗೊಂಡು ಎರಡೂ ಟ್ರಯಾಂಗಲ್ ಕಾಂಗ್ರುವೆಂಟ್, ಓಕೆ, ಸರ್ವಸಮ ತ್ರಿಭುಜಗಳು. ಸರ್ವಸಮ ಅಂತಂದ್ರೆ ಎಲ್ಲಾ ಬಾಹುಗಳು ಸಮನಾಗಿರ್ತವೆ, ಎಲ್ಲಾ ಕೋನಗಳು ಸಮನಾಗಿರ್ತವೆ. ಸರ್ವ ಅಂತಂದ್ರೆ ಸರ್ವಜ್ಞ, ಕೇಳಿದ್ರಲ್ವಾ? ಎಲ್ಲವನ್ನು ಬಲ್ಲವ, ಅಜ್ಞ, ಸರ್ವಜ್ಞ. ಇಲ್ಲಿ ಸರ್ವ ಅಂತಂದ್ರೆ ಎಲ್ಲಗಳು ಸಮ, ಅಂದ್ರೆ ಎಲ್ಲಾ ಕೋನಗಳು ಸಮ, ಎಲ್ಲಾ ಬಾಹುಗಳ ಸಮ. ಓಕೆ, ಕಾಂಗ್ರುವೆಂಟ್ ಟ್ರಯಾಂಗಲ್ಸ್.
ಸೊ ಈ ಕಾಂಗ್ರುವೆಂಟ್ ಟ್ರಯಾಂಗಲ್ಸ್ 8ನೇ ಕ್ಲಾಸ್ 9ನೇ ಕ್ಲಾಸಲ್ಲಿ ಕಲ್ತಿದ್ದೀವಿ. ಅವುಗಳ ಕ್ಯಾರೆಕ್ಟರ್ ನೆನಪು ಮಾಡ್ಕೊಂಡಾಗ ಅಲ್ಲಿ ಎಲ್ಲ ಬಾಹುಗಳು ಸಮ ಅಂತ ಹೇಳಿದ್ವಲ್ಲ, ಬಾಹು ಅಂದರೆ ಪಿ ಕ್ಯೂ ಮತ್ತು ಪಿ ಆರ್ಗಳು ಬಾಹುಗಳು ಸೈಡ್ಸ್ ಆಗ್ತವೆ ಅಲ್ವಾ? ಪಿ ಕ್ಯೂ ಆ್ಯಂಡ್ ಪಿ ಆರ್ ಆರ್ ದಿ ಸೈಡ್ಸ್ ಆ್ಯಂಡ್ ಆಲ್ಸೋ ಟ್ಯಾಂಜೆಂಟ್ಸ್. ಈ ಚಿತ್ರದಲ್ಲಿ ನಾವು ಅದನ್ನು ಟ್ಯಾಂಜೆಂಟ್ಸ್ ಅಂತ ಕರಿತಿದ್ದೀವಿ. ಆದರೆ ತ್ರಿಭುಜ ಅಂತ ಕನ್ಸಿಡರ್ ಮಾಡಿದಾಗ ಅವು ಬಾಹುಗಳಾಗ್ತವೆ. ಹಾಗಾಗಿ ನಾವೇನಂತ ಬರ್ದ್ವಿ, ಪಿ ಕ್ಯೂ ಈಕ್ವಲ್ ಟು ಪಿ ಆರ್. ಓಕೆ, ಒಂದ್ಸಲ ಇವೆರಡು ಸಮ ಆದಮೇಲೆ ಕಾರಣ ಏನಂತ ಬರ್ದಿದ್ದೀವಿ, ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಸಮ. ಓಕೆ, ದ ರೀಸನ್ ಈಸ್, ಕನ್ನಡದಲ್ಲಿ ರೀಸನ್, ಇಂಗ್ಲೀಷಲ್ಲಿ ಸಿ ಪಿ ಸಿ ಟಿ ಅಂತ ಬರೆದ್ರೆ ಸಾಕು. ಕನ್ನಡದಲ್ಲಿ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು. ಓಕೆ, ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು, ಅನುರೂಪ ಬಾಹುಗಳು. ದಿಸ್ ಇಸ್ ದ ಕಾರಣ, ದಿಸ್ ಇಸ್ ದಿ ರೀಸನ್. ಯಾಕೆ ಸರ್ ಪಿ ಕ್ಯೂ ಪಿ ಆರ್ ಸಮ ಅದು? ಯಾಕಂತ ಕೇಳಿದ್ರೆ ಎರಡೂ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗ್ಬಿಟ್ಟು. ಯಾವುವು? ತ್ರಿಭುಜ ಒ ಕ್ಯೂ ಪಿ ಮತ್ತು ತ್ರಿಭುಜ ಒ ಆರ್ ಪಿಗಳು ಸರ್ವಸಮ ಆದವು. ಆ ಸರ್ವಸಮ ಗುಣಲಕ್ಷಣಗಳನ್ನು ನೆನಪು ಮಾಡ್ಕೊಂಡಾಗ, ಸರ್ವ ಅಂದರೆ ಎಲ್ಲ, ಎಲ್ಲ ಬಾಹುಗಳು ಎಲ್ಲ ಕೋನಗಳು ಸಮ ಅಂತಂದರೆ, ಈಗ ಪಿ ಕ್ಯೂ ಅನ್ನೋದೊಂದು ಬಾಹು, ಪಿ ಆರ್ ಅನ್ನೋದೊಂದು ಬಾಹು, ಅವೆರಡನ್ನು ನಾವು ಈಕ್ವಲ್ ಅಂತ ಬರಿಬೋದು. ಯಾರು 8ನೇ ಕ್ಲಾಸ್ 9ನೇ ಕ್ಲಾಸ್ ಚೆನ್ನಾಗಿ ಓದಿರ್ತಾರೋ ಅವ್ರಿಗೆ ಒಂದೇ ಸೆಕೆಂಡಲ್ಲಿ ಎಸ್ ಸರ್ ಅಂತ ಒಪ್ಕೊಂಡ್ಬಿಡ್ತಾರೆ. ಯಾರು ಸ್ವಲ್ಪ ಓದಿರಲ್ಲೋ, ಯಾರು ಸ್ವಲ್ಪ ಸ್ಕೂಲಿಗೆ ಸರಿಯಾಗಿ ಹೋಗಿರಲ್ವೋ ಅಂಥವರು ಇನ್ನೊಂದು ಸಲ ಬೇಕಂದ್ರೆ ಸರ್ವಸಮ ತ್ರಿಭುಜದ ಗುಣಲಕ್ಷಣಗಳನ್ನು ಓದ್ಕೋಬೋದು ನೀವು. ಓಕೆನಾ? ಎಸ್. ಇಲ್ಲಿ ಸರ್ ಇವೆರಡು ತ್ರಿಭುಜಗಳು ಯಾಕೆ ಸರ್ ಇದಾದವು, ಏನು ಕಾಂಗ್ರುವೆಂಟ್ ಯಾಕಾದವು ಅಂತ ಕೇಳಿದರೆ, ಎಸ್, ಅವೆರಡು ಕಾಂಗ್ರುವೆಂಟ್ ಆಗೋಕ್ಕೆ ಏನು ರೀಸನ್ನು? ಲಂಬಕೋನ ವಿಕರ್ಣ ಬಾಹು ಸ್ವಯಂ ಸಿದ್ಧ. ಇಲ್ಲಿ ನಾವೇನಂತ ಬರಿಬೋದು, ಲಂಬಕೋನ ವಿಕರ್ಣ ಬಾಹು ಸ್ವಯಂ ಸಿದ್ಧ, ಆರ್ ಎಚ್ ಎಸ್ ಕ್ರೈಟೇರಿಯಾ ಹಿಯರ್. ಓಕೆ, ಏನಿದು? ಆರ್ ಎಚ್ ಎಸ್ ಕ್ರೈಟೇರಿಯಾ, ಆರ್ ಎಚ್ ಎಸ್ ರೀಸನ್. ಓಕೆ, ಲಂಬಕೋನ ವಿಕರ್ಣ ಬಾಹು ಸ್ವಯಂ ಸಿದ್ಧ, ಆರ್ ಎಚ್ ಎಸ್. ಓಕೆ, ಕ್ರೈಟೇರಿಯಾ. ಆ ಕಾರಣದಿಂದ ಇವೆರಡು ಏನಾದವು? ಕಾಂಗ್ರುವೆಂಟ್ ಟ್ರಯಾಂಗಲ್ಸ್. ವಿದ್ಯಾರ್ಥಿಗಳೇ, ಇಷ್ಟು ಬರೆದ್ರೆ ನಿಮಗೆ ಕಣ್ಣು ಮುಚ್ಕೊಂಡು ತುಂಬ ಖುಷಿಯಾಗಿ ಟೀಚರ್ಸ್ ನಿಮಗೆ 3 ಅಂಕಗಳನ್ನು ನಿಮಗೆ ಕೊಟ್ಬಿಡ್ತಾರೆ. ಓಕೆ, ಸೊ ದತ್ತ ರೆಡಿ ಇರಬೇಕು. ದತ್ತ, ಓಕೆ, ದತ್ತ ರಚನೆ. ಓಕೆ, ದತ್ತ ಇದೆ, ಆ ಚಿತ್ರ ನೋಡಿ ರಚನೆ ಬರೆದಿದ್ದೀವಿ, ಆ ಚಿತ್ರ ನೋಡಿ ಸಾಧನೆಯ ಬರೆದಿದ್ದೀವಿ. ಸಾಧನೆಯನ್ನು ಇಲ್ಲಿ ಟೇಬಲ್ ಹಾಕ್ಕೊಂಡು ಮಾಡಿದ್ದೀವಿ. ಓಕೆ, ಸಾಧನೆ ತುಂಬ ಸಿಂಪಲ್ ಇದೆ. 2 ಟ್ರಯಾಂಗಲ್ ತೊಗೊಂಡು ಆ ಎರಡೂ ಟ್ರಯಾಂಗಲ್ನ ಕಂಪೇರ್ ಮಾಡ್ತಾ ಹೋಗಬೇಕು. ಲಾಸ್ಟ್ ಆ ಎರಡು ಟ್ರಯಾಂಗಲ್ನ ಕಾಂಗ್ರುವೆಂಟ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ಟು, ಕಾಂಗ್ರುವೆಂಟ್ ಟ್ರಯಾಂಗಲ್ ಕ್ಯಾರೆಕ್ಟರ್ಸ್, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುವೆಂಟ್ ಟ್ರಯಾಂಗಲ್ಸ್ನ ನೆನಪು ಮಾಡಿಕೊಂಡು ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಅಂತ ನಾವು ಲಾಸ್ಟ್ ಲೈನ್ ಬರಿತೀವಿ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬಿಡಿಸ್ತೀವಿ. ಚಿತ್ರ ತುಂಬ ಇಂಪಾರ್ಟೆಂಟ್. ಮುದ್ದು ಮರಿ ಚಿತ್ರ ಬರಿ ಅಂತ ಅದಕ್ಕೆ ಹೇಳಿರೋದು. ಯಾರು ಚಿತ್ರ ಬಿಡಿಸ್ತಾರೋ ಅವ್ರಿಗೆ ಈಸಿಯಾಗಿ ಈ ಪ್ರಮೇಯ ಸಾಧಿಸೋಕೆ ಶಕ್ತಿ ಬರುತ್ತೆ. ಚಿತ್ರದ ಬಗ್ಗೆ ಮಾತಾಡ್ತಾ ಹೋಗೋದೇ ನಮ್ಮ ಕೆಲಸ. ಇಲ್ಲಿ ನಾವು ಎಲ್ಲ ಕೆಲಸ ಏನು ಮಾಡಿದ್ವಿ ಗೊತ್ತಾ? ಚಿತ್ರದ ಬಗ್ಗೆ ಮಾತಾಡ್ತಾ ಹೋಗ್ತಾನೆ ದತ್ತ ಬರೆದಿದ್ದೀವಿ, ಮತ್ತೆ ಚಿತ್ರದ ಬಗ್ಗೆ ಮಾತಾಡ್ತಾನೆ ರಚನೆ ಬರೆದಿದ್ದೀವಿ ಅಲ್ವಾ? ಪ್ರತಿಯೊಂದು ಇಲ್ಲ ಲೈನ್ ನಾನು ಏನು ಬರೆದಿದ್ದೀನಿ, ದಟ್ ಲೈನ್ ಬಿಲಾಂಗ್ಸ್ ಟು ಡಯಾಗ್ರಾಮ್ ಓನ್ಲಿ. ಪ್ರತಿಯೊಂದು ನಾನು ಬರೆದಿರೋ ಅಕ್ಷರಗಳು ಚಿತ್ರಕ್ಕೆ ಸಂಬಂಧಪಟ್ಟಿದ್ದಾವೆ. ಚಿತ್ರ ನೋಡಿ ಮಾತಾಡ್ತಾ ಹೋಗೋದು. ಸೊ 1, 2, 3 ಸಲ ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. ಖಂಡಿತ 2026 ನೀವೇನೀಗ 2026 ಎಕ್ಸಾಮ್ ಬರಿತೀರಲ್ವಾ, 100% ಪಕ್ಕಾ ಬರೋ ಚಾನ್ಸಸ್ ಇದೆ. ಈ ವರ್ಷನೂ ಸಹ 3 ಎಕ್ಸಾಮ್ ನಡೆಯುತ್ತೆ. ಅದರಲ್ಲಿ 1ನೇ ಎಕ್ಸಾಮ್, 2ನೇ ಎಕ್ಸಾಮ್ ಅಥವಾ 3ನೇ ಎಕ್ಸಾಮ್, 3 ಎಕ್ಸಾಮಲ್ಲಿ ಕೇಳ್ಬೋದು ಅಥವಾ ಯಾವುದಾದ್ರೂ 1-2 ಎಕ್ಸಾಮಲ್ಲಿ ಈ ಪ್ರಮೇಯನ, ಈ ಥಿಯರಮ್ನ ಕೇಳ್ತಾರೆ. ನೀವೆಲ್ಲರೂ ಒಂದೇ ಎಕ್ಸಾಮಲ್ಲಿ ಅದ್ಭುತ ಅಂಕಗಳನ್ನು ತೊಗೊಂಡು ಪಾಸ್ ಆಗಬೇಕು. ಆ ಶಕ್ತಿ ಭಗವಂತ ನಿಮಗೆ ಕೊಡಬೇಕು. ಆ ಶಕ್ತಿ ಬರಬೇಕಂದ್ರೆ ಪ್ರತಿದಿನ ಓದಬೇಕು, ಪ್ರಾಕ್ಟೀಸ್ ಮಾಡಬೇಕು, ಬರಿತಾ ಇರಬೇಕು, ನೆನ್ಪಿಟ್ಕೋಬೇಕು. ಒಂದು ಸರಿಯಾದ ಸಮಯವನ್ನು ಪರಿಪಾಲನೆ ಮಾಡಬೇಕು. ಒಂದು ರೈಟ್ ಟೈಮ್, ಆ ಟೈಮ್ಗೆ ಎದ್ದೇಳಬೇಕು, ಓದಬೇಕು, ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಈ ಪ್ರಮೇಯನ ರೆಡಿಯಾಗಿ, ಇದ್ರ ಜೊತೆಗೆ ಇನ್ನೊಂದು ಪ್ರಮೇಯ ಇದೆ. ಓಕೆ, ಟ್ಯಾಂಜೆಂಟ್ಸ್ ಆ್ಯಂಡ್ ರೇಡಿಯಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ, ಅದನ್ನು ಸಹ ನೋಡ್ಕೊಳ್ಳಿ. ಎರಡರಲ್ಲಿ ಒಂದು ಯಾವುದಾದ್ರೂ ಒಂದು ಥಿಯರಮ್ ಬಂದೇ ಬರುತ್ತೆ.
ಅರ್ಥ ಆಯ್ತಲ್ವಾ? ಸೊ ಮತ್ತೆ ನಾವು ನಮ್ಮ ಮುಂದಿನ ಕ್ಲಾಸಲ್ಲಿ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಸದಾ ದೇವರಾಜ್ ಆರಗಡಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಓಕೆ ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಎಸ್ ಇಫ್ ಯು ರಿಯಲಿ ಲೈಕ್ಡ್ ದಿಸ್ ವಿಡಿಯೋ ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಟು ಆಲ್ ಹೂ ನೀಡ್. ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆನಾ? ಎಷ್ಟೋ ಜನರು ಇದೆ ಈ ಥಿಯರಮ್ಮು ತುಂಬ ಟಫ್ ಅಂತ ಕಲ್ತಿರಲ್ಲ. ನಾಳೆ ಕಲಿಯೋಣ, ನಾಳೆ ಕಲಿಯೋಣ ಅಂತಿರ್ತಾರೆ. ನಾನು ಈಸಿಯಾಗಿ ಮಾಡಿಕೊಟ್ಟಿದ್ದೀನಿ. ಯಾರಾದರೂ ನಿಮ್ಮ ಫ್ರೆಂಡ್ಸ್, ಸ್ನೇಹಿತರು SSLC ವಿದ್ಯಾರ್ಥಿಗಳಿದ್ದರೆ ಶೇರ್ ಮಾಡಿ. ಅವ್ರಿಗೂ ಒಳ್ಳೆಯದಾಗುತ್ತೆ. ಅವರು ಅತ್ಯುತ್ತಮ ಅಂಕಗಳನ್ನು ತಗೊಂಡು ಪಾಸ್ ಆಗೋಕ್ಕೆ ಇಂಡೈರೆಕ್ಟಾಗಿ ನೀವು ಕಾರಣ ಆಗ್ತೀರ. ಓಕೆನಾ? ಯಾರಿಗಾದರೂ ಆನ್ಲೈನ್ ಕ್ಲಾಸಸ್ ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕರ್ನಾಟಕದಲ್ಲಿ ಎಲ್ಲೇ ಇರಲಿ, ಯಾರಾದರೂ ವಿದ್ಯಾರ್ಥಿಗಳಿಗೆ ಸರ್ ನಂಗೆ ಆನ್ಲೈನ್ ಕ್ಲಾಸ್ ಬೇಕು ಅಂತಂದರೆ ಖಂಡಿತ ನಾವು ಆನ್ಲೈನ್ ಕ್ಲಾಸ್ ಕೊಡಕ್ಕೆ ತಯಾರಿದ್ದೀವಿ. ನಮ್ಮ ದೂರವಾಣಿ ಸಂಖ್ಯೆ 9741449389. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಆನ್ಲೈನ್ ಕ್ಲಾಸ್ ಬೇಕಾದರೆ ತಗೋಬೋದು. ಅರ್ಥ ಆಯ್ತಾ? ಮತ್ತೆ ನಾನು ನನ್ನ ಮುಂದಿನ ಅವಧಿಯಲ್ಲಿ ನಿಮ್ಮೆಲ್ಲರನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಸದಾ ದೇವರಾಜ್ ಆರಗಡಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು.